ನೀವು ಎಲ್ಲಾದರೂ ಹೊರಗೆ ಹೋಗ್ತಿದ್ದೀರಾ? ಹೌದು ಅತ್ಯಮ್ಮ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕ? ಹೌದು ಅತ್ಯಮ್ಮ. ಇವತ್ತೇನು ವಿಶೇಷ? ಇವತ್ತು ನಮ್ಮ ಪುಟಾಣಿ ಮನೇಲೇ ಇದ್ದಾಳಲ್ಲ ಅತ್ಯಮ್ಮ, ಅದಕ್ಕೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಅತ್ಯಮ್ಮ, ನಿಮಗೆ ಬೇಜಾರಾದರೆ ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಅಯ್ಯೋ, ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಯಾಕಮ್ಮ ಬೇಜಾರು ಮಾಡ್ಕೋತೀನಿ? ಖಂಡಿತ ಇಲ್ಲ. ಹೇಳಿದ್ನಲ್ಲ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಅಂತೂ ಈ ಮನೇಲಿ ನಾನೊಬ್ಬಳೇ ಆಗ್ಬಿಟ್ಟೆ. ಸರಿಮಾ, ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಹೋಗಿ ಬನ್ನಿ. ಛೇ, ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ಅನ್ನೋದು ಯಾರಿಗೂ ಗೊತ್ತೇ ಇಲ್ವಾ? ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ ಥರ ನಟಿಸ್ತಿದಾರ? ಎಲ್ಲರೂ ಅವ್ರವ್ರ ಪಾಡಿಗೆ ಹೋಗ್ಬಿಟ್ರಲ್ಲ. ಒಬ್ರಿಗಾದ್ರೂ ನನಗೆ ಶುಭಾಶಯ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಜಯ, ನಾನು ರೂಮ್ನಲ್ಲಿರ್ತೀನಿ. ಯಾರಾದರೂ ಬಂದರೆ ನೀನೇ ಮಾತಾಡಿಸಿ ಕಳಿಸು. ಕಾಲ್ಸ್ ಏನಾದರೂ ಬಂದರೆ ನೀನೇ ಅಟೆಂಡ್ ಮಾಡು. ಓಕೆ ಮ್ಯಾಮ್. ಅಲ್ಲ ಮಾವ, ನಾವೇನೋ ನಿಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೀವೆಲ್ಲರೂ ಮನೇಲೇ ಇರ್ಬೋದಾಗಿತ್ತು ತಾನೆ? ಎಲ್ಲರೂ ಹೊರಗಡೆ ಹೊರಟಿದ್ದೀರಾ. ಪಾಪ ಅತ್ಯಮ್ಮಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅವ್ರ ಮುಖ ಅಳೋ ಥರ ಆಗಿತ್ತು. ಅಳೋ ಥರ ಅಲ್ಲ ಪಾರು, ನಿಜವಾಗ್ಲೂ ಹತ್ರು. ಏನು ಹೇಳ್ತಾ ಇದೆಯಾ ಜಯಕ್ಕ? ಹೌದು ಪಾರು, ನೀವೆಲ್ಲರೂ ಹೋದ್ಮೇಲೆ ಅಖಿಲ ಮ್ಯಾಮ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಬೇಜಾರಲ್ಲಿ ರೂಮ್ ಒಳಗೆ ಹೋದ್ರು. ಮನೇಲಿ ಯಾರೂ ಇಲ್ಲ ಅನ್ನೋ ನೋವು ಅವ್ರಿಗೆ ಕಾಡಿರ್ಬೇಕು. ನಾನು ಹೇಳಲಿಲ್ವಾ ಮಾವ? ನೋಡಿದ್ರ ಇವಾಗ ಏನಾಗ್ತಿದೆ ಅಂತ? ಸರಿಮಾ, ಈಗ ಏನು ಮಾಡು ಅಂತೀಯ? ನಾವೆಲ್ಲರೂ ಹೋಗಿ ಅತ್ಯಮ್ಮನ ಮುಂದೆ ನಿಜ ಹೇಳ್ಬಿಡೋಣ. ಬೇಕು ಅಂತಾನೆ ಹೀಗೆ ಮಾಡಿದ್ವಿ ಅಂತಾನೂ ಹೇಳೋಣ. ಎಲ್ಲರೂ ಅವ್ರ ಹತ್ರ ಕ್ಷಮೆ ಕೇಳೋಣ. ಆಮೇಲೆ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸೇರಿ ಶುಭ ಹಾರೈಸೋಣ. ಏನಂತೀರಾ? ಹಾಗೆ ಮಾಡೋದೇ ಆಗಿದ್ದಿದ್ರೆ ನೆನ್ನೆ ನೀವೆಲ್ಲ ಸೇರಿಕೊಂಡು ಸರ್ಪ್ರೈಸ್ ಕೊಡೋದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ರಿ? ಸರ್ಪ್ರೈಸ್ ಕೊಡಿ ಅಂತ ನಾನೇನಾದರೂ ಹೇಳಿದ್ನಾ? ಇಲ್ಲ ತಾನೆ? ನೀವೆಲ್ಲರೂ ಕೊಡೋಣ ಅಂತ ಹೇಳಿದ್ರಿ, ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ ಅಷ್ಟೇ. ಇಲ್ಲಿವರೆಗೂ ಆ ಸೀಕ್ರೆಟ್ನ ಮೇಂಟೈನ್ ಮಾಡಿಕೊಂಡು ಈ ಕೊನೆ ಗಳಿಗೆಯಲ್ಲಿ ಹಿಂದೇಟ್ ಹಾಕಿದ್ರೆ ಹೇಗೆ? ಚೆನ್ನಾಗಿರುತ್ತಾ? ಓಕೆ, ಈಗ ನೀನು ಹೇಳ್ದಾಗೆ ಹೋಗಿ ವಿಶ್ ಮಾಡಿದ್ರೆ ಅವ್ಳಿಗೆ ಸಮಾಧಾನ ಆಗ್ಬೋದು. ಆದರೆ ನಾವು ಅಂದ್ಕೊಂಡಿರೋ ಸರ್ಪ್ರೈಸ್ ಖುಷಿ ಕೊಟ್ಟಂಗಾಗುತ್ತಾ? ನೀನೇ ಹೇಳು. ಹೌದು ಪಾರು, ಇನ್ನೇನು ಸ್ವಲ್ಪ ಹೊತ್ತಲ್ವಾ, ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಮ್ಮ ಪ್ಲ್ಯಾನ್ ಪ್ರಕಾರನೇ ಮುಂದುವರಿಯೋಣ. ನನಗೂ ಹಾಗೆ ಅನ್ಸುತ್ತಮ್ಮ ಪಾರು. ಆದಿತ್ಯ, ನಿನಗೇನು ಅನ್ಸುತ್ತಪ್ಪ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಆದರೆ ಅದು ಪಾರುಗೂ ಇಷ್ಟ ಆಗಬೇಕು, ಅವಳು ಒಪ್ಕೋಬೇಕು. ನೋಡಮ್ಮ ಪಾರ್ವತಿ, ಈಗ ನಾನು ಸುಳ್ಳು ಹೇಳಿದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆಚೆ ಬಂದರು. ಅದರಿಂದ ಅಖಿಲ ರೂಮ್ ಒಳಗೆ ಹೋಗಿ ಸೇರಿಕೊಂಡ್ಳು. ಇಲ್ದಿದ್ರೆ ಹೊರಗಿರ್ತಿದ್ಲು. ಆಗ ನಮ್ಮ ಕೆಲಸಗಳು ನಾವು ಮಾಡೋಕ್ಕಾಗ್ತಿತ್ತಾ? ಇಲ್ವಲ್ಲ. ಈಗ ಅವಳು ಒಳಗೆ ಹೋಗಿರೋದ್ರಿಂದ ನಾವು ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಮುಗಿಸ್ಬೋದು. ನಾನು, ಮೋಹನ್, ಆದಿತ್ಯ ಟೆರೆಸ್ಗೆ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ನೀನು ದಾಮಿನಿ ಸೇರಿಕೊಂಡು ಅದು ಏನೇನು ಅಡುಗೆ ಮಾಡಬೇಕು ಅದನ್ನೆಲ್ಲ ಮುಗಿಸ್ಬಿಡಿ. ಏನಂತೀಯ? ಸರಿ, ಆಯಿತು. ಸರಿ, ನೀವಿಬ್ಬರು ಬೇಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದಾಮಿನಿ, ಮೋಹನ್, ನೀವು ಈಗಲೇ ಮನೆ ಒಳಗೆ ಬರಬೇಡಿ. ಬಂದರೆ ಅಖಿಲನ್ ಗೊತ್ತಾಗುತ್ತೆ, ಆಮೇಲೆ ನಮ್ಗೆ ಕಷ್ಟ ಆಗುತ್ತೆ. ನಾನು ಹೋಗಿ ಒಂದು ರೌಂಡ್ ಸುತ್ತಾಕೊಂಡು ಬರ್ತೀನಿ. ನಾವು ಬಂದ ಮೇಲೂ ಅಖಿಲನ್ ನಾವು ಬಂದಿದ್ದೀವಿ ಅಂತ ಗೊತ್ತಾಗಬಾರ್ದು. ಹಾಗೆ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಓಕೆ ಸರ್.
ಏನಿದು ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಜಯ, ಜಯ. ಓ ಹನುಮಂತಣ್ಣ, ಬ್ಯಾಗ್ ಸಮೇತ ಬರ್ತಾ ಇದೆಯಾ? ಊರಿಗೆ ಹೋಗಿದ್ಯಾ? ಹ್ಞೂನಪ್ಪ, ಈಗ ಬರ್ತಾ ಇದ್ದೀನಿ ಊರಿಂದ. ಇದೇನು ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಮನೇಲಿ ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಅಖಿಲ ಮ್ಯಾಮ್ ಮಾತ್ರ ರೂಮಲ್ಲಿದ್ದಾರೆ. ಹೌದಾ? ಎಲ್ಲರೂ ಹೊರಗಡೆ ಹೋಗಿದ್ದಾರಾ? ಯಾರೂ ಇಲ್ಲ ಮನೇಲಿ? ಅಮ್ಮರೊಬ್ಬರೇ ಇದ್ದಾರಾ? ಹೌದು ಹನುಮಂತಣ್ಣ. ಅಮ್ಮರೇ, ಹನುಮಂತು, ಯಾಕಮ್ಮರೇ ಒಬ್ಬರೇ ಕೂತಿದ್ದೀರಿ? ಜೊತೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಒಬ್ಬಳೆ ತಾನೇ ಕೂತ್ಕೋಬೇಕು. ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂತ ಜಯ ಹೇಳಿದ್ಲು. ಯಾರೂ ಇಲ್ವಂತ ಮನೇಲಿ? ಒಬ್ಬೊಬ್ಬರು ಅವ್ರವ್ರ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಹನುಮಂತು. ನೀನು ಹೋದ ಕೆಲಸ ಆಯ್ತಾ? ಹ್ಞೂ ಅಮ್ಮರೇ, ಆಯಿತು. ಈಗ ತಾನೇ ಬಂದೆ. ಸರಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಅಮ್ಮರೇ, ಏನು ಹನುಮಂತು ಇದು? ಏನೋ ಗಿಫ್ಟ್ ತೊಗೊಂಡು ಬಂದಿದ್ಯಾ? ಯಾರಿಗೋಸ್ಕರ? ನಿಮಗೋಸ್ಕರ ಚಿಕ್ಕ ಕಾಣಿಕೆ ತಗೋಬೇಕು. ಹನುಮಂತು, ನನಗೋಸ್ಕರ ತಂದಿದೀಯಾ? ಹಾಗಾದ್ರೆ ಇವತ್ತೇನು ವಿಶೇಷ ಅಂತ ನಿನಗೆ ನೆನಪಿದೆಯಾ? ಗೊತ್ತಿಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ಇವತ್ತು ನೀವು ಅಪ್ಪವರು ಮದುವೆಯಾಗಿ 30 ವರ್ಷ. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅನ್ನೋರೆ. ತಗೊಳ್ಳಿ. ಥ್ಯಾಂಕ್ ಯು ಹನುಮಂತು, ಥ್ಯಾಂಕ್ ಯು ವೆರಿ ಮಚ್. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ದೊಡ್ಡ ಮಾತೆಲ್ಲ ಆಡಬೇಡಿ ಅಮ್ಮವ್ರೆ. ನಾನು ಯಾವತ್ತಿದ್ರೂ ಈ ಮನೆ ಸೇವಕ, ನಿಮಗೆ ವಿಧೇಯಕ. ಹನುಮಂತು, ನಿನಗಿರೋ ಈ ನೆನಪು, ಕಾಳಜಿ ಮನೇಲಿರೋರಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಸ್ವಲ್ಪ ಪಿಚ್ಚು ಅನ್ನಿಸ್ತಾ ಇದೆ. ಅಂಥದ್ದೇನಾಯ್ತು ಅಮ್ಮವ್ರೆ? ಬೆಳಗ್ಗಿನಿಂದ ಇಷ್ಟೊತ್ತವರೆಗೂ ಯಾರು ಶುಭ ಕೋರ್ಲಿಲ್ಲ ಗೊತ್ತಾ? ಹೌದಾ? ನಾನು ರಘುವಿಂದ ಹಿಡಿದು ಆದಿ, ಪಾರ್ವತಿ, ಯಾಕೆ ಮನೇಲಿ ಕೆಲಸ ಮಾಡೋರು ಯಾರು ಒಬ್ಬರಾದ್ರೂ ಖುಷಿಯಿಂದ ಬಂದು ಒಂದು ಶುಭ ಹಾರೈಸಲಿಲ್ಲ ಗೊತ್ತಾ? ನನಗೆ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂದರೆ ಆ ನೋವನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಯಾರೂ ಇಲ್ಲ ಅನ್ನಿಸ್ತಿದೆ. ಇದನ್ನೆಲ್ಲ ಬದುಕಿನಲ್ಲಿ ಇಷ್ಟೊಂದು ಅನುಭವ ಇರುವಂಥ ನಾನು ನಿರೀಕ್ಷೆ ಮಾಡಬೇಕಾ ಅಂತ ಅಲ್ಲ. ಪ್ರತಿ ವರ್ಷವೂ ಎಲ್ಲರೂ ಶುಭ ಕೋರೋ ದಿನ ನನ್ನ ಜೀವನದ ಒಂದು ವಿಶೇಷವಾದ ದಿನ. ಅಲ್ಲದೆ ನಮ್ಮ ಮನೇಲಿ ಯಾರದ್ದೇ ಹುಟ್ಟಿದ ಹಬ್ಬ ಆಗಿರಲಿ ಅಥವಾ ಮದುವೆ ವಾರ್ಷಿಕೋತ್ಸವ ಆಗಿರಲಿ, ಬೆಳಗಾಗೆದ್ದು ಮೊದಲು ವಿಶ್ ಮಾಡೋದು ನಾನೇ, ಗಿಫ್ಟ್ಗಳನ್ನು ತಂದು ಕೊಡೋದು ನಾನೇ. ಆದರೆ ಇವತ್ತು ನನ್ನ ಮದುವೆ ವಾರ್ಷಿಕೋತ್ಸವದ 30ನೇ ವರ್ಷ. ಇದು ಯಾರಿಗೂ ನೆನಪಿಲ್ವಾ? ಯಾರಿಗೂ ಇದ್ರ ಬಗ್ಗೆ ಗಮನನೇ ಇಲ್ವಾ? ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯ್ತು. ಅಲ್ಲ, ಪಾರುಗೆ ಅಮ್ಮವ್ರ ಮದುವೆ ಆಗಿದ್ದು ಈ ದಿನದ ಬಗ್ಗೆ ಮೊದಲೇ ಗೊತ್ತಿತ್ತಲ್ವಾ? ಆದರೂ ಯಾಕೆ ಹೇಳಲಿಲ್ಲ? ಹೋಗಲಿ ಬಿಡಿ ಅಮ್ಮವ್ರೆ, ಎಲ್ಲರೂ ಮರ್ತಿರ್ಬೇಕು. ನೀವು ಬೇಜಾರಾಗಬೇಡಿ. ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ಒಂದು ಕೂಗು ಹಾಕಿದ್ರೆ ಸಾಕು, ನಾನು ಇಲ್ಲೇ ಇರ್ತೀನಿ, ಬರ್ತೀನಿ. ಅಪ್ಪ, ಯಾವಾಗ ಬಂದೆ? ನೀನು ಮಾಡಿರೋ ಕೆಲಸಕ್ಕೆ
ಏನು ಮನುಷ್ಯರ ಮೃಗನ? ಅಪ್ಪ ನಾನೇನು ತಪ್ಪು ಮಾಡಿದೆ ಅಪ್ಪ? ಈಗ ಮಾಡಿರೋ ಸಾಲದ ಇವತ್ತು ಅಮ್ಮವ್ರ ವಾರ್ಷಿಕೋತ್ಸವ ಅಂತ ಗೊತ್ತು ತಾನೇ ನಿನಗೆ? ಹೌದು ಗೊತ್ತಿದೆ. ಮತ್ತೆ ಗೊತ್ತಿದ್ದು ಇವತ್ತಿನ ದಿವಸ ಯಾಕೆ ಅವ್ರಿಗೆ ಶುಭ ಕೋರಲಿಲ್ಲ ನೀನು? ಅದನ್ನು ನಾನು ಹೇಳ್ತೀನಿ. ಅಲ್ಲ ಪೋರೆ, ಇವತ್ತು ಅಮ್ಮವ್ರದ್ದು ನಿಮ್ಮದು ವಾರ್ಷಿಕೋತ್ಸವ ಅಂತ ನಿಮಗೂ ಗೊತ್ತು ತಾನೆ? ಹೌದು, ಗೊತ್ತಿದೆ. ಮತ್ತು ಗೊತ್ತಿದ್ದು ನೀವು ಕೂಡ ಅಮ್ಮವ್ರಿಗೆ ವಾರ್ಷಿಕೋತ್ಸವದ ಶುಭ ಹಾರೈಸಲಿಲ್ವಂತಲ್ಲ ಪೋರೆ. ನೀವು ಪಾರು ಥರನೇ ಆಗ್ಬಿಟ್ರೆ ಹೇಗೆ? ಅದೂ ನಮ್ಗೆ ಗೊತ್ತಿದೆ. ಹಾಗಂತ ಮಗಳ ಮೇಲೆ ಕೈ ಎತ್ತೋದಾ? ಇವಳು ಮಾಡಿರೋ ತಪ್ಪಲ್ವ ಅಪ್ಪವ್ರೆ? ಖಂಡಿತ ತಪ್ಪಲ್ಲ. ಅಲ್ಲದೆ ಈಗ ಅವಳು ಬರೀ ನಿನ್ನ ಮಗಳಲ್ಲ, ಈ ಮನೆ ಸೊಸೆ, ನೆನಪಿರ್ಲಿ. ಆಯಿತು, ಕ್ಷಮಿಸಿ ಅಪ್ಪವ್ರೆ. ಇಷ್ಟಕ್ಕೆ ಸೀರಿಯಸ್ ಆಗಬೇಡಪ್ಪ. ಇವತ್ತೆಲ್ಲರೂ ನಾವು ಬೇಕು ಅಂತಲೇ ಅಖಿಲನಿಗೆ ವಿಶ್ ಮಾಡಿಲ್ಲ. ಯಾಕಂದರೆ ಸಂಜೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀವಿ. ಏನು ಹೇಳ್ತಿದ್ದೀರಿ ಅಪ್ಪವ್ರೆ? ಹೌದಪ್ಪ, ಇದೆಲ್ಲ ನೆನ್ನೆನೇ ಪ್ಲ್ಯಾನ್ ಆಗಿತ್ತು. ನೀನು ಇರಲಿಲ್ವಲ್ಲ, ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನನ್ನು ಈ ಆಟಕ್ಕೆ ಸೇರಿಸ್ಕೊತಿದ್ವಿ. ಇಲ್ಲ, ಅಮ್ಮವ್ರ ವಿರುದ್ಧ ಯಾರು ಏನೇ ಮಾಡಿದ್ರು ಆ ಕೆಲಸಕ್ಕೆ ನಾನಿರಲ್ಲ. ಆಯ್ತಪ್ಪ, ಅಮ್ಮವ್ರ ವಿಧೇಯಕ. ನೀನೇನು ತಲೆ ಕೆಡಿಸ್ಕೋಬೇಡ. ಸಂಜೆ ಎಲ್ಲರೂ ಸೇರಿ ಪಾರ್ಟಿ ಕೊಡ್ತೀವಲ್ಲ, ಆಗ ವಿಶ್ ಮಾಡ್ತೀವಿ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಗುಟ್ಟಾಗಿ ನಡೀತಾ ಇದೆ. ಹೌದಾ? ಹೌದು ಸಾರಥಿ. ಆದರೂ ಪಾಪ ಅಮ್ಮವ್ರ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಪ್ಪವ್ರೆ. ಪಾರುನು ಇದೇ ಥರ ಹೇಳ್ತಿದ್ಲು, ಆದರೆ ನಾವೆಲ್ಲರೂ ಬಲವಂತದಿಂದ ಒಪ್ಸಿದ್ವಿ. ಆದರೆ ಈಗ ಅಖಿಲನ ಕಷ್ಟಕ್ಕಿಂತ ನಿನ್ನ ಸಂಕಟ ನೋಡೋಕ್ಕಾಗ್ತಿಲ್ಲಪ್ಪ. ಸಾರಥಿ, ನೀವೇನು ಯೋಚನೆ ಮಾಡಬೇಡಿ. ನಾವೆಲ್ಲರೂ ಒಟ್ಟಿಗೆ ಸೇರಿನೇ ಅಮ್ಮಂಗೆ ವಿಶ್ ಮಾಡ್ತೀವಿ. ಅಮ್ಮನ್ನ ಖುಷಿ ಪಡಿಸ್ಬೇಕು ಅಂತಾನೆ ನಾವು ಈ ಸರ್ಪ್ರೈಸ್ ಕೊಡ್ತಾ ಇರೋದು. ನೀನು ಯಾವ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ. ಆದರೆ ರಾತ್ರಿವರೆಗೂ ನಿಮ್ಮ ಅಮ್ಮವ್ರಿಗೆ ಇದನ್ನು ಹೇಳದೇ ಇದ್ದರೆ ಅಷ್ಟೇ ಸಾಕು. ಆಯಿತು ಅಪ್ಪವ್ರೆ, ಹೇಳಲ್ಲ ಬಿಡಿ. ಅಪ್ಪ ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಪ್ಪ. ಅಯ್ಯೋ, ನಾನೇ ನಿನ್ನ ಮೇಲೆ ಕೈ ಎತ್ಬಿಟ್ಟೆ, ನನ್ನನ್ನೇ ಕ್ಷಮಿಸಮ್ಮ. ಅಪ್ಪ ಹಾಗೆಲ್ಲ ಹೇಳ್ಬೇಡ ಅಪ್ಪ, ನಂಗೆ ಬೇಜಾರಾಗುತ್ತೆ. ಹೋಗ್ಲಿ ಬಿಡು ಹನುಮಂತು, ಒಂದ್ಸಲ ನಕ್ಬಿಡು, ಎಲ್ರಿಗೂ ಸಮಾಧಾನ ಆಗುತ್ತೆ. ಇಲ್ಲ ಅಪ್ಪವ್ರೆ, ನೀವೆಲ್ಲರೂ ಅಮ್ಮವ್ರಿಗೆ ಶುಭ ಕೋರೋವರೆಗೂ ನನ್ನ ಮುಖದಲ್ಲಿ ನಗು ಬರೋದೇ ಇಲ್ಲ. ಸರಿ ಹೋಯ್ತು. ಸರಿ ಸರಿ, ಬನ್ನಿ ಎಲ್ಲರೂ ನಮ್ಮ ಕೆಲಸಗಳು ಬೇಗ ಮುಗಿಸ್ಕೊಳ್ಳೋಣ. ಬನ್ನಿ. ಆ ಖತರ್ನಾಕ್ ಪಾರ್ವತಿ ತಾನು ಹೆತ್ತಿರೋ ಮಗುನ ಜನ್ಮ ಮಾಡ್ಲಿಗೆ ಹಾಕಿ ಅದು ಅವಳ ಮಗು ಅಂತ ಎಲ್ಲರೂ ನಂಬಿಸಿದಾಳ. ಯಾಕೆ ಹೀಗೆ ಮಾಡಿದಾಳೆ? ಈ ರೀತಿ ತ್ಯಾಗ ಮಾಡಿದ್ರೆ ಹಿಂದೆ ಅಂತ ಏನ್ ಸಂಚಿದೆ ಅಂತ. ಬಹುಶಃ ಇಡೀ ಅರಸನ ಕೋಟೆ ಆಸ್ತಿ ಹೊಡಿಬೇಕು ಅಂತ ಏನಾದ್ರೂ ಉಪಾಯ ಮಾಡಿದಾಳ ಹೇಗೆ? ಇದ್ರು ಇರ್ಬೋದು. ಹುಲಿಗೆ ಹೆದರ್ಕೊಂಡು ಗುಹೆ ಒಳಗ್ ಬಚ್ಚಿಟ್ಕೊಂಡಿರೋ ಯಾವ ಪ್ರಾಣಿ ಆದ್ರೇನು ಒಂದಲ್ಲ ಒಂದಿನ ಅದ ಆಚೆ ಬರ್ಲೇಬೇಕು. ಹುಲಿ ಬೇಟೆಗೆ ಬಲಿ ಆಗ್ಲೇಬೇಕು. ಇಷ್ಟು ದಿನ ಪಾರ್ವತಿ ಮಗು ವಿಚಾರದಲ್ಲಿ ಬಚ್ಚಿಟ್ಟಿದ್ ಸುಳ್ಳ ಸತ್ಯ ಅಂತ ಎಲ್ರ ಮುಂದೆ ಹೇಳೋ ಸಮಯ ಬಂದಿದೆ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆ ಪಾರ್ವತಿಗೆ ಏನ್ ಬೇಕಾದ್ರೂ ಆಗ್ಲಿ, ಇವತ್ತು ನಾನು ಸತ್ಯನ ಕಕ್ಕೆ ಬಿಡ್ತೀನಿ. ಅರೆ, ಜರ್ನಿ ಫೋನ್ ಮಾಡ್ತಿದ್ದಾಳೆ. ಮೊದ್ಲು ಈ ವಿಷಯ ನೋಡಿ ಹೇಳೋದು ಒಳ್ಳೇದು. ಹಲೋ ಜರ್ನಿ ಪುಟ. ಅಖಿಲ, ಒಬ್ಬಳೇ ಕೂತಿದ್ಯಾ? ಓ, ಯಾವುದೋ ಬುಕ್ ಓದ್ತಿದ್ಯಾ? ಇನ್ನೇನು ಮಾಡಲಿ, ಒಬ್ಬೊಬ್ಬರೇ ಇದ್ದಾಗ ಪುಸ್ತಕಗಳು ಒಳ್ಳೆ ಸಹಚಾರರಾಗ್ಬಿಡುತ್ತಂತೆ. ಹೇಗೂ ನನಗೆ ಓದೋದು ಇಷ್ಟ, ಒಬ್ಬಳೇ ಇದ್ದೆ, ಓದ್ತಾ ಇದ್ದೀನಿ. ಯಾಕೆ ಹಾಗೆ ಹೇಳ್ತೀಯ ಅಖಿಲ? ನಾವೆಲ್ಲ ಇಲ್ವಾ? ಇದ್ದೀರಾ, ಆದರೆ ಎಲ್ಲಿ? ಅಖಿಲ, ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದೆ ಅಷ್ಟೇ. ಈಗ ಪಾರ್ವತಿ ಆದಿತ್ಯನೂ ಬಂದರು.
ಬರಲಿ ಬಿಡಿ. ನಾವೆಲ್ಲರೂ ಇರಲಿಲ್ಲ ಅಂತ ಬೇಜಾರಾಯ್ತಾ? ಇಲ್ಲೇ ಇರಬೇಕು ಅಂತ ಯಾರಿಗಾದ್ರೂ ತುಂಬ ಒತ್ತಾಯ ಮಾಡಿ ಹೇಳೋಕ್ಕಾಗತ್ತಾ? ಇಲ್ಲಿರೋದು ಇಲ್ಲ ಸ್ವತಂತ್ರವಾಗಿ ಅವ್ರವ್ರ ಕೆಲಸದ ಮೇಲೆ ಹೊರಗಡೆ ಹೋಗೋದು ಅವರವರ ಆಯ್ಕೆ. ಎಲ್ಲರೂ ಸ್ವತಂತ್ರರು ನೋಡಿ. ಇಲ್ಲೇ ಇರಬೇಕು ಅಂತ ಬಲವಂತ ಮಾಡೋದಕ್ಕೆ ನಾನು ಯಾರು? ಪಾಪ ಅಖಿಲ ತುಂಬ ಅಪ್ಸೆಟ್ ಆಗಿದ್ದಾಳೆ. ಇನ್ನು ಜಾಸ್ತಿ ರೇಗ್ಸಕ್ಕೆ ಹೋಗಬಾರ್ದು. ಅವ ಹಾಂ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಹ್ಞೂ ಅತ್ತೆಮ್ಮ. ಪ್ರಸಾದ ತಗೊಳ್ಳಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅತ್ತೆಮ್ಮ. ಅಲ್ಲಿ ಯಾರೋ ಅವ್ರ ಮನೆ ಯಜಮಾನ್ರಿಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸಿ ಪ್ರಸಾದ ಕೊಡ್ತಾಯಿದ್ರು. ನಾವು ತಗೊಂಡು ಬಂದ್ವಿ. ಹೌದು. ನಮ್ದಾಯ್ತಮ್ಮ, ನೀವು ತಗೊಳ್ಳಿ. ಅಮ್ಮ ತಗೊಳ್ಳಿ ಅಮ್ಮ, ನಿಮಗೆ ಅಂತ ತಂದಿದ್ದೀನಿ. ಆದಿಗೇನಾದರೂ ಈ ದಿನ ಈ ವಿಷಯ ನೆನಪಿದೆಯಾ? ಅಪ್ಪ, ಇದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಇವತ್ತು ಅಪ್ಪ ಅಮ್ಮನಿಗೆ ಗಿಫ್ಟ್ ತಂದು ಕೊಟ್ಟಿದ್ಯಾ? ಯಾಕಪ್ಪ, ನಿಮಗೆ ಗೊತ್ತಿಲ್ವಾ? ಗೊತ್ತಿದ್ರೆ ಯಾಕೆ ಅಂತ ಕೇಳ್ತಿದ್ನಾ? ಅದು ಅದು ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಅದಕ್ಕೆ ಗಿಫ್ಟ್ ತೊಗೊಂಬಂದೆ. ಅಲ್ಲಪ್ಪ ಅದೇ ಪ್ರೇಮಿಗಳ ದಿನಕ್ಕೆ ಅಂತ ಇಷ್ಟು ವರ್ಷ ನೀನು ನಮಗೇನು ಗಿಫ್ಟ್ ಕೊಡ್ತಿರ್ಲಿಲ್ಲ. ಈ ಸಲ ಏನು ವಿಶೇಷ? ಇದೆಯಮ್ಮ, ದೊಡ್ಡ ವಿಷಯನೇ ಇದೆ. ನನ್ನ ಪ್ರಕಾರ ಜಗತ್ತಿನ ಅತ್ಯಂತ ಒಳ್ಳೆ ಪ್ರೇಮಿಗಳ ಜೋಡಿ ಅಂದರೆ ಅದು ನೀವಿಬ್ರೆ. ನಿಮ್ಮಿಬ್ಬರನ್ನ ನೋಡಿ ಕಲಿಯೋದು ತುಂಬಾ ಇದೆ. ಗಂಡ ಹೆಂಡತಿ ಅಂದರೆ ಹೇಗೆ ನಂಬಿಕೆ ಇರಬೇಕು, ಪ್ರೇಮಿಗಳು ಅಂದರೆ ಪರಸ್ಪರ ಹೇಗೆ ಪ್ರೀತಿ ಇರಬೇಕು, ಸ್ನೇಹಿತರಂದರೆ ಹೇಗೆ ಗೌರವ ಕೊಡಬೇಕು, ಇದನ್ನೆಲ್ಲ ನಿಮ್ಮನ್ನ ನೋಡೇ ಕಲ್ತಿರೋದು. ಇದಕ್ಕೆಲ್ಲ ನೀವೇ ನನಗೆ ಸ್ಫೂರ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ನಿಮ್ಮಲ್ಲಿರೋ ಪ್ರತಿಯೊಂದು ಒಳ್ಳೆಯ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಯಾವ ನೆಗೆಟಿವ್ ಅಂಶನೂ ನನ್ನಲ್ಲಿಲ್ಲ. ಯಾಕೆ ಅಂದರೆ ಆ ಗುಣಗಳು ನಿಮ್ಮಲ್ಲಿಲ್ಲ. ಜಗತ್ತಿನ ಯಾವುದೇ ತಂದೆ ತಾಯಿಗಳಾದರೂ ತಮ್ಮ ಮಕ್ಕಳಿಗೆ ಪ್ರೀತಿ ಕೊಡ್ತಾರೆ, ವಿದ್ಯೆ ಕಲಿಸ್ತಾರೆ, ಆಸ್ತಿ ಮಾಡ್ತಾರೆ. ಆದರೆ ನೀವು ನನಗೆ ಜೀವನನ ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ರಿ, ಸವಾಲನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ರಿ, ಸಂಸ್ಕಾರ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಸಿದ್ರಿ. ಇವತ್ತೇನಾದರೂ ನಾನು ಅಲ್ಪ ಸ್ವಲ್ಪ ಹೆಸರು ಮಾಡಿದ್ದೀನಿ, ಹಣ ಮಾಡಿದ್ದೀನಿ ಅಂದರೆ ಅದು ನೀವು ನನಗೆ ಪ್ರೀತಿಯಿಂದ ಕೊಟ್ಟಿರೋ ಭಿಕ್ಷೆ. ನಾನು ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು ನನಗೆ ಪ್ರೀತಿಯಿಂದ ಮಾಡಿರೋ ಆಶೀರ್ವಾದದ ಶ್ರೀರಕ್ಷೆ. ಅವತ್ತು ನೀವು ಅಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ಇವತ್ತು ನಾನು ಸುಖವಾಗಿರೋದಕ್ಕೆ ಸಾಧ್ಯ ಆಗಿರೋದು. ಅಪ್ಪ ಹೆಗ್ಲಾದರೆ ಅಮ್ಮ ಮಡ್ಲು, ಮಲ್ಗಕ್ಕೆ ಅಮ್ಮನ ಮಡ್ಲು ಬೇಕೇ ಬೇಕು, ಪ್ರಪಂಚ ನೋಡೋದಕ್ಕೆ ಅಪ್ಪನ ಹೆಗಲು ಸಾಕು. ಇವೆರಡರಲ್ಲಿ ಒಂದಿಲ್ಲ ಅಂದರೂ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವಿಬ್ಬರು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ನಾನು ಬದುಕಿರೋವರೆಗೂ ನಿಮ್ಮಿಬ್ಬರು ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಬಾರ್ದು, ಹಾಗೆ ನೋಡ್ಕೋತೀನಿ. ಈ ನಿನ್ನ ಮಾತಿಂದ ನನಗೆ ಬರೋ ಆನಂದದ ಕಣ್ಣೀರು ಕೂಡ ಆಚೆ ಬರಬಾರ್ದಪ್ಪ. ನಿನ್ನಂಥ ಮಗನ್ನ ಹೆತ್ತಿರೋ ನಾವೇ ಪುಣ್ಯವಂತರು. ಎಕ್ಸಾಕ್ಟ್ಲಿ.